friends, welcome everyone. So hope all are doing good. Today I will start with the part 2, that is diversity in the living world, which comes under chapter 1, the living world, unit 1, diversity in the living world. Okay, so what is the diversity, variety, and what is the different forms of life which are there on the earth? We'll see that in today's part. Okay, ಸೊ ವಿವಿಧತೆ ಅಂದರೆ ಏನು, ಓಕೆ, ವೈವಿಧ್ಯತೆ ಅಂದರೆ ಏನು, ಸೊ ಯಾವ ಥರ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸು ಇರುತ್ತೆ ಇದರಲ್ಲಿ ಯೂನಿವರ್ಸಲ್ಲಿ ಅಂತ ಅದನ್ನು ನೋಡ್ತೀರಾ. ಸೊ ಇಲ್ಲಿ ಬೇಸಿಕ್ ಪ್ರಾಸೆಸ್ ಆಫ್ ಟ್ಯಾಕ್ಸಾನಮಿ, ಅದರಲ್ಲೇ ಬೇಸಿಕ್ ಪ್ರಾಸೆಸಸ್ ಆಫ್ ಟ್ಯಾಕ್ಸಾನಮಿ ಯಾವುದ್ಯಾವುದು. ದೆನ್ ವಾಟ್ ಆರ್ ದ ಯೂನಿವರ್ಸಲ್ ರೂಲ್ಸ್ ಆಫ್ ನಾಮೆನ್ಕ್ಲೇಚರ್. ನಾಮೆನ್ಕ್ಲೇಚರ್ ಅಂತ ಹೇಳಿದರೆ ನೇಮಿಂಗ್ ಮಾಡುವಂಥದ್ದು, ನೇಮಿಂಗ್ ಆಫ್ ದ ಆರ್ಗ್ಯಾನಿಸಮ್. Scientific naming of the organism is called as nomenclature. Okay, so the living world is the chapter. Then diversity in the living world. Here you can see in the picture, including the plants. Okay, there are many varieties of plants like grasses, herbs, shrubs, long trees. Then animals, when you compare, there are many animals and birds. Okay, like this, there is a variety of living organism. So biodiversity is our life. ಓಕೆ, ಬಯೋಡೈವರ್ಸಿಟಿ ಅಂತ ಹೇಳಿದ್ರೆ ಇಟ್ ಈಸ್ ದ ನಂಬರ್ ಆ್ಯಂಡ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಆನ್ ಅರ್ತ್. the number and type of the organisms, whatever the type of the organisms are there and what are the different numbers of organisms are there, ಇದೆಲ್ಲನೂ ಕೂಡ ಸೇರಿಸಿ ನಾವು ಅದನ್ನು ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಬಯೋ ಮೀನ್ಸ್ ಲಿವಿಂಗ್, ಡೈವರ್ಸಿಟಿ ಮೀನ್ಸ್ ವೆರೈಟಿ. It is the variety of all forms of life living on earth. Okay, next, number of the species described. ಇಲ್ಲಿ ತನಕ ಡಿಸ್ಕ್ರೈಬ್ ಆಗಿರುವಂಥ ನಂಬರ್ ಆಫ್ ಸ್ಪೀಷೀಸ್, ಇಟ್ ಈಸ್ ಮೋರ್ ದ್ಯಾನ್ 1.7 to 1.8 ಮಿಲಿಯನ್ ಸ್ಪೀಷೀಸು ಡಿಸ್ಕ್ರೈಬ್ ಆಗಿರೋದು. ಡಿಸ್ಕ್ರೈಬ್ ಅಂತ ಹೇಳಿದ್ರೆ ಅದು ಎಲ್ಲಿರುತ್ತೆ. ಸೊ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಆಲ್ ಇಟ್ಸ್ ಹಿಸ್ಟ್ರಿ, ಇಟ್ಸ್ ನೇಮಿಂಗ್ ಆ್ಯಂಡ್ ಎವ್ರಿಥಿಂಗ್. ದೆನ್ so taxonomy, and there is a branch of biology called as taxonomy. So what is taxonomy? It is also called as systematics ಅಂತಲೂ ಕೂಡ ಕರಿತೀವಿ. It is the study of identification, classification and nomenclature of organism. Okay, it is the ಐಡೆಂಟಿಫೈ ಮಾಡುವಂಥದ್ದು ಆರ್ಗ್ಯಾನಿಸಮನ್ನು ಮತ್ತು ಅದನ್ನು ಕ್ಲಾಸಿಫೈ ಮಾಡೋದು. ಓಕೆ, ಕ್ಲಾಸಿಫೈಯಿಂಗ್ ಇಸ್ ಇಟ್ ಬಿಲಾಂಗ್ಸ್ ಟು ದಿಸ್ ಪರ್ಟಿಕ್ಯುಲರ್ ಫೈಲಮ್, ಕ್ಲಾಸ್, ಜೀನಸ್ ಅಂತ ಅದನ್ನು ಸೇರಿಸೋದು. ದೆನ್ ನಾಮೆನ್ಕ್ಲೇಚರ್, ನೇಮ್ ಮಾಡೋದು ಆ ಆರ್ಗ್ಯಾನಿಸಮ್ನ. ದಿಸ್ ಪರ್ಟಿಕ್ಯುಲರ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಟ್ಯಾಕ್ಸಾನಮಿ. ಫಸ್ಟ್ ಆ ಆರ್ಗ್ಯಾನಿಸಮನ್ನು ಐಡೆಂಟಿಫೈ ಮಾಡ್ತೀರಾ, ಕಂಡು ಹಿಡಿತೀರಾ, ಮತ್ತು ಅದನ್ನು ಕ್ಲಾಸಿಫೈ ಮಾಡ್ತೀರಾ, ಮತ್ತು ನೇಮಿಂಗ್ ಮಾಡ್ತೀರಾ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಟ್ಯಾಕ್ಸಾನಮಿ. ದೆನ್ ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳಿದ್ರೆ ಬೋತ್ ಆರ್ ಸೇಮ್ ಬಟ್ ದೆರ್ ಈಸ್ ಅ ಡಿಫ್ರೆನ್ಸ್. ಓಕೆ, ಇಟ್ ಈಸ್ ಡಿರೈವ್ಡ್ ಫ್ರಮ್ ಅ ಲ್ಯಾಟಿನ್ ವರ್ಡ್ ಕಾಲ್ಡ್ ಆಸ್ ಸಿಸ್ಟಮಾ, which means systemic arrangement anta. Okay, systematics is a branch of biology which has been derived from a Latin word. The word systematics is derived from a Latin word called as systema. Adar meaning bandu systematic arrangement anta. Okay, so this considers evolutionary relationships between the organism. ನೇಮಿಂಗ್, ಐಡೆಂಟಿಫಿಕೇಷನ್ ಮತ್ತು ಕ್ಲಾಸಿಫಿಕೇಷನ್ ಮಾಡೋದ್ರ ಜೊತೆಗೆ ಇದು ಎವಲ್ಯೂಷನರಿ ರಿಲೇಷನ್ಶಿಪ್ ಮೇಲೆ ತುಂಬ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುತ್ತೆ. ಓಕೆ, ಎವಲ್ಯೂಷನ್ ಏನು, ವಾಟ್ ಈಸ್ ಎವಲ್ಯೂಷನ್? ಎವಲ್ಯೂಷನ್ ಅಂತ ಹೇಳಿದ್ರೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ ಯಾವ ಥರ ಇವಾಲ್ವ್ ಆಯಿತು. ಓಕೆ, ದೆನ್ ಸಿಸ್ಟಮಾ ನ್ಯಾಚುರೆ ಈಸ್ ದ ಬುಕ್ ವಿಚ್ ಇಸ್ ರಿಟರ್ನ್ ಬೈ ಕ್ಯಾರೋಲಸ್ ಲಿನಿಯಸ್. ಓಕೆ, ಇಲ್ಲಿ ನೀವು ನೋಡ್ತಿದ್ದೀರಾ, ಆ್ಯಂಡ್ ದಿಸ್ ಇಸ್ ದ ಔಟ್ ಕವರ್ ಆಫ್ ದ ಬುಕ್ ಹಿಯರ್. ಓಕೆ, and this is the inside one. This is the book. He is the person, okay, Carolus Linnaeus, who has written this book which gives you the complete systematics of all the organisms. In plants ಮತ್ತು ಆರ್ಗ್ಯಾನಿಸಮ್ಸ್, ಆ್ಯನಿಮಲ್ಸು ಎರಡೂ ಇನ್ಕ್ಲೂಡ್ ಮಾಡಿ ನಿಮಗೆ ಯಾವ ಥರ ಕ್ಲಾಸಿಫೈ ಮಾಡಿದ್ದಾರೆ, ಐಡೆಂಟಿಫಿಕೇಷನ್ ಮಾಡಿದ್ದಾರೆ, ನೇಮಿಂಗ್ ಮಾಡಿದ್ದಾರೆ, ಅದೆಲ್ಲ ಇಲ್ಲಿ ನಿಮಗೆ ಈ ಬುಕ್ಕಲ್ಲಿ ಸಿಗುತ್ತೆ. ಓಕೆ, ದೆನ್ ವಾಟ್ ಆರ್ ದ ಬೇಸಿಕ್ ಪ್ರಾಸೆಸಸ್ ಆಫ್ ಟ್ಯಾಕ್ಸಾನಮಿ. ಟ್ಯಾಕ್ಸಾನಮಿಯಲ್ಲಿ ಕೆಲವೊಂದು ಬೇಸಿಕ್ ಪ್ರಾಸೆಸಸ್ ಅಂತ ಇರುತ್ತೆ. ಸೊ ಅದು ಯಾವ್ದ್ಯಾವುದು ಅಂತ ಹೇಳಬೇಕಾದ್ರೆ, ದ ಕ್ಯಾರೆಕ್ಟರೈಸೇಷನ್. ದೇರ್ ಆರ್ 4 ಬೇಸಿಕ್ ಪ್ರಾಸೆಸ್ ಆಫ್ ಟ್ಯಾಕ್ಸಾನಮಿ. ಟ್ಯಾಕ್ಸಾನಮಿಯಲ್ಲಿ ಬರುವಂಥದ್ದು ಕ್ಯಾರೆಕ್ಟರೈಸೇಷನ್, ಐಡೆಂಟಿಫಿಕೇಷನ್, ಕ್ಲಾಸಿಫಿಕೇಷನ್ ಆ್ಯಂಡ್ ನಾಮೆನ್ಕ್ಲೇಚರ್. ಓಕೆ, ಐಡೆಂಟಿಫಿಕೇಷನ್, ಕ್ಲಾಸಿಫಿಕೇಷನ್, ನಾಮೆನ್ಕ್ಲೇಚರ್ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಸೊ ಕ್ಯಾರೆಕ್ಟರೈಸೇಷನ್ ಮಾಡೋವಂಥದ್ದು. ಸೊ ಇದು ಒಂದೊಂದು ಕೂಡ ಇನ್ ಡೀಟೇಲ್ ಆಗಿನೇ ಸ್ಟಡಿ ಮಾಡ್ತೀರಾ. ಓಕೆ,
First, we'll start with the first process of taxonomy, that is characterization. What is characterization? Understanding of the characters of the organism, such as external structure and internal structure, structure of a cell, development process, ecological information. Okay, what is characterization ಅಂದರೆ ಆ್ಯನಿಮಲ್ಸ್, ಆರ್ಗ್ಯಾನಿಸಮ್ಸ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಅಥವಾ ಆ್ಯನಿಮಲ್ಸ್ ಆಗಿರ್ಬೋದು, ಅದರದ್ದು ಕ್ಯಾರೆಕ್ಟರ್ಸನ್ನು ತಿಳಿಯೋದಕ್ಕೆ, ಓಕೆ, ಅದಕ್ಕೆ ತಿಳ್ಕೊಳ್ಳೋದನ್ನ ನಾವು ಕ್ಯಾರೆಕ್ಟರೈಸೇಷನ್ ಅಂತ ಕರಿತೀವಿ. ಎಂಥ ಕ್ಯಾರೆಕ್ಟರ್ಸು? ಅದರದ್ದು ಎಕ್ಸ್ಟರ್ನಲ್ ಸ್ಟ್ರಕ್ಚರ್, ಹೊರಗಡೆಯಿಂದ ನೋಡಿದ್ರೆ ನೀವು ಆ ಆರ್ಗ್ಯಾನಿಸಮ್ ಯಾವ ಥರ ಐತೆ. ಓಕೆ, ಸ್ನೇಕ್ಸ್ ಆರ್ ಡಿಫ್ರೆಂಟ್, ಡಾಗ್ಸ್ ಆರ್ ಡಿಫ್ರೆಂಟ್, ಹೌದಾ? ಸೊ ಲೈಕ್ ದಿಸ್. ದೆನ್ ವಾಟ್ ಈಸ್ ದ ಇಂಟರ್ನಲ್ ಸ್ಟ್ರಕ್ಚರ್? ಒಳಗಡೆ ಬಾಡಿ ಪಾರ್ಟ್ಸ್ ಯಾವ ಥರ ಇರುತ್ತೆ, ಆರ್ಗನ್ಸ್ ಯಾವ ಥರ ಇರುತ್ತೆ. ದೆನ್ ಸೆಲ್ಸ್, ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಅ ಸೆಲ್. ಡೆವಲಪ್ಮೆಂಟಲ್ ಪ್ರಾಸೆಸ್ ಯಾವ ಥರ, ಓಕೆ, ಹೌ ಎಗ್ ಸ್ಪರ್ಮ್ ಫ್ಯೂಸ್ ಆಗಿ ಝೈಗೋಟಿಂದ ಒಂದು ಫುಲ್ ಎಂಬ್ರಿಯೋ ಡೆವಲಪ್ಮೆಂಟ್ ಯಾವ ಥರ ಆಗುತ್ತೆ. ದೆನ್ ಎಕಾಲಜಿಕಲ್ ಇನ್ಫಾರ್ಮೇಷನ್, ಹೌ ಇಟ್ ಈಸ್ ಇಂಟರಾಕ್ಟಿಂಗ್ ವಿತ್ ದ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಅರೌಂಡ್ ಇಟ್ಸ್ ಸರೌಂಡಿಂಗ್. ಅದು ತಾನು ಬದುಕಿರುವಂಥ ಜಾಗದಲ್ಲಿ ಬೇರೆ ಒಂದು ಜೀವ ಇಲ್ಲದೇ ಇರುವಂಥ, ಓಕೆ, ಸೊ ಇಲ್ಲದೇ ಇರುವಂಥ ಆರ್ಗ್ಯಾನಿಸಮ್ಸ್ ಜೊತೆ, ಥಿಂಗ್ಸ್ ಜೊತೆ ಯಾವ ಥರ ಅದು ಇಂಟ್ರ್ಯಾಕ್ಟ್ ಮಾಡುತ್ತೆ. ಸೊ ಇಷ್ಟನ್ನ ಸ್ಟಡಿ ಮಾಡೋದನ್ನು ನಾವು ಕ್ಯಾರೆಕ್ಟರೈಸೇಷನ್ ಅಂತ ಹೇಳ್ತೀವಿ. ಓಕೆ, ದೆನ್ ಐಡೆಂಟಿಫಿಕೇಷನ್ ಅಂತ ಹೇಳಿದರೆ ಇಟ್ ಈಸ್ ದ ಕರೆಕ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಆರ್ಗ್ಯಾನಿಸಮ್ ಸೊ ದ್ಯಾಟ್ ದ ನೇಮಿಂಗ್ ಈಸ್ ಪಾಸಿಬಲ್. ಸೊ ಯಾವುದು ಅಂತ ನೀವು ಕರೆಕ್ಟಾಗಿ ಇಲ್ಲಿ ಡಿಸ್ಕ್ರೈಬ್ ಮಾಡ್ತೀರಾ, ಐಡೆಂಟಿಫೈ ಮಾಡಿಬಿಡೋದು ಅದು ಯಾವ ಆರ್ಗ್ಯಾನಿಸಮ್. ಕ್ಯಾರೆಕ್ಟರ್ಸ್ ಎಲ್ಲ ನೋಡಿ ಅದು ಪ್ಲ್ಯಾಂಟಾ ಆ್ಯನಿಮಲಾ ಅಂತ ನೋಡ್ತೀರಾ. ಮತ್ತು ಆ್ಯನಿಮಲ್ ಇದ್ದರೆ ಯಾವ ಆ್ಯನಿಮಲು, ಓಕೆ. ಸೊ ಆ ಥರ ಕ್ಯಾರೆಕ್ಟರೈಸೇಷನ್ ಮಾಡೋದನ್ನು ನಾವು ನಿಮಗೆ ಐಡೆಂಟಿಫಿಕೇಷನ್ ಅಂತ ಕರಿತೀವಿ. ಓಕೆ, ಸೊ ಕ್ಲಾಸಿಫಿಕೇಷನ್ ಅಂತ ಹೇಳಿದರೆ ಇಟ್ ಈಸ್ ದ ಗ್ರೂಪಿಂಗ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ ಟು ಕನ್ವೀನಿಯಂಟ್ ಕ್ಯಾಟಗರೀಸ್ ಕಾಲ್ಡ್ ಆಸ್ ಟ್ಯಾಕ್ಸಾ ಬೇಸ್ಡ್ ಆನ್ ದ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ಸ್ ಮೇಲೆ ಕ್ಯಾರೆಕ್ಟರ್ಸನ್ನು ನೋಡಿಕೊಂಡು ನೀವು ಕ್ಲಾಸಿಫೈ ಮಾಡ್ಕೊಂಡು ಬರ್ತೀರಾ, ಗ್ರೂಪ್ ಮಾಡ್ತೀರಾ ಆರ್ಗ್ಯಾನಿಸಮ್ಸ್ನ ಇಂಟು ಕ್ಯಾಟಗರೀಸ್. ದೆರ್ ಆರ್ ನೀನು ಕಿಂಗ್ಡಮ್, ಫೈಲಮ್, ಈ ಥರ ಕ್ಲಾಸ್, ಜೀನಸ್, ದೆನ್ ಫ್ಯಾಮಿಲಿ, ಆರ್ಡರ್, ಈ ಥರ ನೀವು ಇದು ಮಾಡ್ಕೊಂಡು ಬರ್ತೀರಾ. ಓಕೆ, ಫ್ಯಾಮಿಲಿ ಆರ್ಡರ್ ಆದಮೇಲೆ ದೆನ್ ಯು ವಿಲ್ ಗೆಟ್ ಜೀನಸ್, ದೆನ್ ಸ್ಪೀಷೀಸ್. Okay, this is called as classification. Here you can see, so this is a plant, this is an animal, this is a fungi, and this is a protista. ಈ ಥರ ಇಲ್ಲಿ ಐಡೆಂಟಿಫೈ ಮಾಡ್ಕೊಂಡು ಬರ್ತಾರೆ. ಇದು ಪ್ರೊಕ್ಯಾರಿಯೋಟ್ಸ್, ಇದು ಯುಕ್ಯಾರಿಯೋಟ್ಸ್ ಅಂತ. ಬೇಸ್ಡ್ ಆನ್ ದ ಕ್ಯಾರೆಕ್ಟರ್ಸ್ ಯು ಆರ್ ಗ್ರೂಪಿಂಗ್ ದ್ಯಾಟ್. ಓಕೆ, ಗ್ರೂಪ್ ಮಾಡೋವಂಥದ್ದು, ಕ್ಲಾಸಿಫೈ ಮಾಡೋದು. ದೆನ್ ಕಮ್ಸ್ ಯುವರ್ ನಾಮಿನ್ಕ್ಲೇಚರ್. ನಾಮಿನ್ಕ್ಲೇಚರ್ ಅಂತ ಹೇಳಿದರೆ ಇಟ್ ಈಸ್ ದ standardization of names of organisms such that an organism is known by the same name all over the world. ಆ ಆರ್ಗ್ಯಾನಿಸಮನ್ನು ನೀವು ಕ್ಯಾರೆಕ್ಟರೈಸ್ ಮಾಡಿ, ಐಡೆಂಟಿಫೈ ಮಾಡಿ, ಕ್ಲಾಸಿಫೈ ಮಾಡಿರ್ತೀರ, ಅದನ್ನು ಒಂದು ನೇಮ್ ಅಂತ ಕೊಡ್ತೀರಾ. ದಟ್ ನೇಮ್ ಇಸ್ ಯೂನಿವರ್ಸಲ್. ಯೂನಿವರ್ಸಲ್ ಅಂತ ಹೇಳಿದ್ರೆ ಅಟ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್ ಆ ಆರ್ಗ್ಯಾನಿಸಮ್ಗೆ ಅದೇ ನೇಮ್ ಇರುತ್ತೆ. ಅದನ್ನು ಸೈಂಟಿಫಿಕ್ ನೇಮ್ ಅಂತ ಕರೀತಾರೆ. ಕಾಮನ್ ನೇಮ್ಸ್ ಬೇರೆ ಬೇರೆ ಇರುತ್ತೆ. ಇಂಡಿಯಾದಲ್ಲಿ ಕಾಮನ್ ನೇಮ್ ಬೇರೆ, ಮತ್ತು ಕರ್ನಾಟಕದಲ್ಲಿ ಬೇರೆ ಇರುತ್ತೆ. ಈವನ್ ಕೆಲವೊಂದು ಸರಿ ಡಿಸ್ಟ್ರಿಕ್ಟ್ ವೈಸು ಕೂಡ ಕಾಮನ್ ನೇಮ್ಸ್ ಬೇರೆ ಇಟ್ಕೊಂಡಿರ್ತಾರೆ ಆರ್ಗ್ಯಾನಿಸಮ್ಸನ್ನು. ಬಟ್ ದಟ್ ಸೈಂಟಿಫಿಕ್ ನೇಮ್ ಇಸ್ ಯೂನಿವರ್ಸಲ್. It is the standardization of the names of organisms such that an organism is known by the same name all over the world. ಇಲ್ಲಿ Apis indica. ಸೊ ಹನಿಬೀದು ಸೈಂಟಿಫಿಕ್ ನೇಮ್ ಬಂದು Apis indica. It will be Apis indica all over the world. Then mango's scientific name is, mango tree's scientific name is Mangifera indica. Okay. Then, so the system of naming with two components is called binomial nomenclature. ಓಕೆ, ಸೊ ಒಂದು ಸೈಂಟಿಫಿಕ್ ನೇಮನ್ನು ನೀವು ನೇಮ್ ಮಾಡುವಾಗ ಎರಡು ಕಾಂಪೊನೆಂಟ್ಸಲ್ಲಿ ನೇಮ್ ಮಾಡ್ತೀರಾ. ಆ್ಯಂಡ್ ದಟ್ ಸಿಸ್ಟಮ್ ಆಫ್ ನೇಮಿಂಗ್ ದ ಆರ್ಗ್ಯಾನಿಸಮ್ ವಿತ್ ಟೂ ಕಾಂಪೊನೆಂಟ್ ಈಸ್ ಕಾಲ್ಡ್ ಆಸ್ ಬೈನಾಮಿಯಲ್ ನಾಮೆನ್ಕ್ಲೇಚರ್. ಬೈ ಮೀನ್ಸ್ ಟು, ನಾಮಿಯಲ್ ಮೀನ್ಸ್ ನೇಮ್. ನಾಮೆನ್ಕ್ಲೇಚರ್ ಅಂತ ಹೇಳಿದ್ರೆ ನೇಮಿಂಗ್ ಮಾಡೋದು. ನೇಮಿಂಗ್ ದ ಆರ್ಗ್ಯಾನಿಸಮ್ ಬೈ ಟೂ ನೇಮ್ಸ್, ದಟ್ ಈಸ್ ಬೈನಾಮಿಯಲ್ ನಾಮೆನ್ಕ್ಲೇಚರ್. ಸೊ ದಿಸ್ ವಾಸ್ ಆಲ್ಸೋ ಪ್ರಪೋಸ್ಡ್ ಬೈ ಕ್ಯಾರೋಲಸ್ ಲಿನಿಯಸ್. ಓಕೆ, ಸೊ ಹಿಯರ್ ವಾಟ್ ಈಸ್ ದಟ್? ಎರಡು ನೇಮ್ ಯಾವ್ದು? So botanical names are based on the rules in International Code for Botanical Nomenclature anta. So there is one international society, ಓಕೆ, ಆರ್ ಆ್ಯಂಡ್ ಕಮಿಟಿ ಅಂತ ಹೇಳ್ಬೋದು. ಅವ್ರು ಏನು ಮಾಡ್ತಾರೆ, ಎಲ್ಲ ಪ್ಲಾಂಟ್ಸಿಗೂ ನೇಮಿಂಗ್ ಮಾಡೋದು, ನಾಮನ್ಕ್ಲೇಚರ್ ಮಾಡೋವಂಥದ್ದು ಇವ್ರ ಅಂಡರಲ್ಲಿ ಬರುತ್ತೆ. ಸೊ ಇವರು ಕೊಟ್ಟಿರುವಂಥ ರೂಲ್ಸ್ ಪ್ರಕಾರ ಯು ಹ್ಯಾವ್ ಟು ನೇಮ್ ಎನಿ ಆಫ್ ದ
plant. Then same like that. So there is another one committee, okay, or society called as International Code for Zoological Nomenclature. Okay, so they will name the animals based on some of the universal rules. Example, ಇಲ್ಲಿ ನೋಡ್ಬೋದು ನೀವು, ದಿಸ್ ಇಸ್ ಕಾಲ್ಡ್ ಆಸ್ ಜೀನಸ್ ನೇಮ್. ಚಿಕ್ಕದಾಗಿ ಕೆಳಗಡೆ ಇರುವಂಥದ್ದು ಸ್ಪೀಶೀಸ್ ನೇಮ್. ಜೀನಸ್ ನೇಮ್ ಯಾವತ್ತೂ ಕೂಡ ಕ್ಯಾಪಿಟಲ್ ಎಮ್ ಲೆಟರಿಂದ ಸ್ಟಾರ್ಟ್ ಆಗುತ್ತೆ, ಸೊ ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸ್ಪೀಶೀಸ್ ನೇಮ್ ಸ್ಮಾಲ್ ಲೆಟರಿಂದ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀವು ಟೈಪಿಂಗ್ ಮಾಡುವಾಗ ಇಟ್ಯಾಲಿಸೈಸ್ ಮಾಡಬೇಕು. ಇಫ್ ಯು ರೈಟ್ ದ್ಯಾಟ್ ಅಂಡರ್ಲೈನ್ ಮಾಡಬೇಕು. ಓಕೆ, ಲೈಕ್ ದಟ್. ಸೊ ದ ಸೈಂಟಿಫಿಕ್ ನೇಮ್ ಆಫ್ ಟೈಗರ್ ಈಸ್ ಪ್ಯಾಂಥರಾ ಟೈಗ್ರಸ್. ಸೊ ಪಿನ ಕ್ಯಾಪಿಟಲ್ ಲೆಟರಲ್ಲಿ ಬರೀತೀರಾ, ಟಿನ ಸ್ಮಾಲ್ ಲೆಟರ್ಸಲ್ಲಿ ಬರೀತೀರಾ. Here, what are the universal rules of binomial nomenclature? There are 4 rules of binomial nomenclature naming ಮಾಡುವಾಗ. First, scientific names are in Latin or Latinized and written in italics. ಇದು ಲ್ಯಾಟಿನಲ್ಲಿರುತ್ತೆ ಅಥವಾ ಲ್ಯಾಟಿನೈಸ್ ಮಾಡಿರ್ತಾರೆ, ಮತ್ತು ಇಟಾಲಿಕ್ಸಲ್ಲಿ ಅಂದರೆ ಕ್ರಾಸ್ ಮಾಡ್ತೀರಾ ನೀವು. ಯುಲ್ ಬೆಂಡ್ ಆರ್ ಓಕೆ, ಯುಲ್ ಶಿಫ್ಟ್ ದ ವರ್ಡ್ಸ್ ಇಂಟು ರೈಟ್ ಸೈಡ್ ಶಿಫ್ಟ್ ಆಗಿರುತ್ತೆ. ಓಕೆ, ವೆನ್ ಹ್ಯಾಂಡ್ ರಿಟನ್ ಬರೆಯುವಾಗ ದೇ ಆರ್ ಅಂಡರ್ಲೈನ್ ಸಪ್ರೇಟ್ಲಿ. ಜೀನಸ್ ನೇಮೇ ಸಪ್ರೇಟಾಗಿ ಅಂಡರ್ಲೈನ್ ಮಾಡಬೇಕು. ಇಲ್ಲಿ ನೋಡಿ, ಹಿಯರ್ ಮ್ಯಾಂಜಿಫೆರಾ ಇಸ್ ದ ಜೀನಸ್ ನೇಮ್ ವಿಚ್ ಹ್ಯಾಸ್ ಬಿನ್ ಅಂಡರ್ಲೈನ್ ಸಪ್ರೇಟ್ಲಿ ಆ್ಯಂಡ್ ಇಂಡಿಕಾ ಹ್ಯಾಸ್ ಬಿನ್ ಅಂಡರ್ಲೈನ್ ಸಪ್ರೇಟ್ಲಿ. ಇದು ಯಾಕೆ ಇಟಾಲಿಸೈಸ್ ಮಾಡಿಲ್ಲ, ರೈಟ್ ಸೈಡ್ ಯಾಕೆ ನೀವು ಬೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ, ಬಿಕಾಸ್ ಯು ಆರ್ ನಾಟ್ ಟೈಪ್ ಮಾಡ್ತಿಲ್ಲ, ಇಲ್ಲಿ ಬರೆದು ತೋರಿಸಿದ್ದಾರೆ. ಓಕೆ, ಸೊ ದಟ್ಸ್ ವೈ ಹ್ಯಾವ್ ಶೋನ್ ಯು ದ್ಯಾಟ್ ದೇ ಆರ್ ರೈಟಿಂಗ್ ಆ್ಯಕ್ಚುಲಿ, ಟೈಪ್ ಆಗಿರೋದಲ್ಲ. ಸೊ ದೆನ್ ಸೆಕೆಂಡ್ ರೂಲ್ ಇಸ್, ದ ಫಸ್ಟ್ ವರ್ಡ್ ಈಸ್ ಜೀನಸ್ ನೇಮ್ ಆರ್ ಜೆನರಿಕ್ ನೇಮ್ ಅಂತ ಹೇಳ್ತೀವಿ. ಅದು ಒಂದು ಟ್ಯಾಕ್ಸಾ, ಅದು ಇಟ್ ಈಸ್ ಅ ಗ್ರೂಪ್. ಸೊ ಈ ಜೆನರಿಕ್ ನೇಮು ಯಾವತ್ತೂ ಕೂಡ, ಆ್ಯಂಡ್ ದ ಸೆಕೆಂಡ್ ನೇಮ್ ಇಸ್ ದ ಸ್ಪೀಶೀಸ್ ನೇಮ್. ಸೆಕೆಂಡ್ ನೇಮು ಸ್ಪೆಸಿಫಿಕ್ ಎಪಿಥೆಟ್ ಅಂತ ಕರಿತೀವಿ. ಅದಕ್ಕೆ ಒಂದು ಆರ್ಗನಿಸಮ್ ಯಾವ ಸ್ಪೀಶೀಸ್ ಅಂತ ಅದು ಹೇಳುತ್ತೆ. ದೆನ್ ಜೀನಸ್ ನೇಮ್ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಸ್ಪೀಶೀಸ್ ನೇಮ್ ಸ್ಟಾರ್ಟ್ಸ್ ವಿತ್ ಸ್ಮಾಲ್ ಲೆಟರ್. ಇಲ್ಲಿ ನೋಡಿ, ಹೋಮೋ ಸೆಪಿಯನ್ಸ್, ಹೆಚ್ಚು ಜೀನಸ್ ನೇಮು ಕ್ಯಾಪಿಟಲ್ ಹೆಚ್ಚಿಂದ ಸ್ಟಾರ್ಟ್ ಮಾಡ್ತೀರಾ. ಎಸ್ಸಿಂದ ಸ್ಟಾರ್ಟ್ ಆಗೋದು ಸ್ಪೆಸಿಫಿಕ್, ಓಕೆ, ಅವ್ರ ಸ್ಪೀಶೀಸ್ ನೇಮ್ ಇದನ್ನು ಸ್ಮಾಲ್ ಲೆಟರ್ಸಲ್ಲಿ ಸ್ಟಾರ್ಟ್ ಮಾಡ್ತೀರಾ. ನೆಕ್ಸ್ಟ್ ಒಂದು ಆಥರ್ಸ್ ನೇಮ್ ಇನ್ ಅಬ್ರಿವೇಟೆಡ್ ಫಾರ್ಮ್ ಅಪಿಯರ್ಸ್ ಅಟ್ ದ ಎಂಡ್ ಆಫ್ ದ ಬಯಾಲಜಿಕಲ್ ನೇಮ್. ಫುಲ್ ಎಲ್ಲ ಹೆಸರು ಬರೆದಾದ್ಮೇಲೆ ಆಥರ್ ಯಾರು ಆ ಒಂದು ಆರ್ಗನಿಸಮನ್ನು ನೇಮಿಂಗ್ ಮಾಡಿರೋದು, ಕ್ಲಾಸಿಫೈ ಮಾಡಿ ಐಡೆಂಟಿಫೈ ಮಾಡಿ ಎಲ್ಲ ಮಾಡಿರೋರು ಯಾರು, ಅವರ ಹೆಸರನ್ನು ಚಿಕ್ಕದಾಗಿ ಸೈಡಲ್ಲಿ ಬರೀತೀರಾ ಆಫ್ಟರ್ ರೈಟಿಂಗ್ ದ ನೇಮ್. LINN. ಫಾರ್ ಎಕ್ಸಾಂಪಲ್, ಹೋಮೋಸೆಪಿಯನ್ಸ್ ಅಂದರೆ ಹ್ಯೂಮನ್ ಬೀಯಿಂಗ್ಸನ್ನು, ನಮ್ಮ ಸೈಂಟಿಫಿಕ್ ಹೆಸರು ಬಂದು, ಓಕೆ, ಹ್ಯೂಮನ್ಸನ್ನ ಸೈಂಟಿಫಿಕ್ ಹೆಸರು ಹೋಮೋಸೆಪಿಯನ್ಸ್ ಅಂತ. ಇದನ್ನು ಕೊಟ್ಟಿರುವಂಥದ್ದು ಲಿನಿಯಸ್, LINN ಅಂತ ಇಲ್ಲಿ ಸೈಡಲ್ಲಿ ಹಾಕ್ತೀರಾ. ಸೊ ದಿಸ್ ಹೋಮೋ ಇಸ್ ಜೀನಸ್ ನೇಮ್, ಸೆಪಿಯನ್ಸ್ ಇಸ್ ಸ್ಪೀಶೀಸ್ ನೇಮ್, ಆಥರ್ಸ್ ನೇಮ್ ಇಸ್ ಲಿನಿಯಸ್, LINN. ಫಸ್ಟ್ 3 or 4 ವರ್ಡ್ಸನ್ನು ಹಾಕ್ತೀರಾ. ಓಕೆ, ನೀವು ಇದು ಇಟಾಲಿಸಿಸ್ ಆಗಿರೋದು ಟೈಪ್ ಮಾಡಿರೋದ್ರಿಂದ. ಸೇಮ್ ಥಿಂಗ್ ಹ್ಯೂರ್, ಬಟ್ ವೆನ್ ಯು ರೈಟ್ ಇಟ್ ಯು ಹ್ಯಾವ್ ಟು ಅಂಡರ್ಲೈನ್ ಇಟ್, ಸಪ್ರೇಟಾಗಿ ಅಂಡರ್ಲೈನ್ ಮಾಡಬೇಕು. ಮ್ಯಾಂಜಿಫೆರಾ ಇಂಡಿಕಾ ಎರಡಕ್ಕೂ ಒಂದೇ ಲೈನ್ ಹಾಕಬಾರ್ದು. ಓಕೆ, ಸೊ ದಿಸ್ is about today's class. Let me tell you once again what we have studied. We have started with diversity in the living organism, and I told you that biodiversity ಅಂದರೆ the number and types of the organism present on the earth is called as biodiversity. So there are around 1.8 million ತನಕ ಇಲ್ಲಿ ತನಕ ಆ್ಯನಿಮಲ್ಸನ್ನ, ಪ್ಲಾಂಟ್ಸನ್ನ ಡಿಸ್ಕ್ರೈಬ್ ಮಾಡಿದ್ದಾರೆ. ಓಕೆ, ಸೊ ವಾಟ್ ಈಸ್ ಟ್ಯಾಕ್ಸಾನಮಿ? ಇಟ್ ಇಸ್ ದ ಸ್ಟಡಿ ಆಫ್ ಐಡೆಂಟಿಫಿಕೇಷನ್, ಕ್ಲಾಸಿಫಿಕೇಷನ್ ಆ್ಯಂಡ್ ನಾಮೆನ್ಕ್ಲೇಚರ್ ಆಫ್ ದ ಆರ್ಗನಿಸಮ್. ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳಿದ್ರೆ ಇಟ್ ವಿಲ್ ಕನ್ಸಿಡರ್ ದ ಎವಲ್ಯೂಷನರಿ ರಿಲೇಷನ್ಶಿಪ್ ಬಿಟ್ವೀನ್ ದ ಆರ್ಗನಿಸಮ್. So there is a book called as Systema Naturae, okay, so which has been published in the year 1735. ಇಲ್ಲಿ ಡೇಟ್ ನೋಡ್ಬೋದು. ದಿಸ್ ವಿಲ್ ಬಿ ಆಸ್ಡ್, ನಿಮ್ಮ CET ನೀಟ್ ಎಕ್ಸಾಮ್ಸಿಗೆಲ್ಲ ಕೇಳ್ತಾರೆ, ಹೂ ಹ್ಯಾವ್ ಪಬ್ಲಿಷ್ ದಿಸ್ ಆ್ಯಂಡ್ ಇನ್ ವಾಟ್ ಇಯರ್ ಅಂತ. ಓಕೆ, ದೆನ್ so basic processes of taxonomy. There are 4 basic processes: characterization, identification, classification and nomenclature. So characterization is understanding of the characters of the organisms, such as external and internal structure of the cell, development process and ecological information. Then what is identification? It is the correct description of the organism so that naming is possible. Then classification, it is the grouping of organism into convenient categories called as taxa. ಒಂದು ಕ್ಯಾಟಗರೀಸ್ ಮೇಲೆ ಹಾಕೋ ಬರ್ತಾರೆ, ಹೈಯರ್ ಕ್ಯಾಟಗರಿ, ಅದರಿಂದ ಕೆಳಗಡೆ, ಅದರಿಂದ ಕೆಳಗಡೆ ಈ ಥರ ಮಾಡ್ಕೊಂಡು ಹೋಗ್ತಾರೆ ಬೇಸ್ಡ್ ಆನ್ ದ ಕ್ಯಾರೆಕ್ಟರ್ಸ್. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಕ್ಲಾಸಿಫಿಕೇಷನ್.
Nomenclature, it is the standardization of the names of the organism such that an organism is known by the same name all over the world. Then, binomial nomenclature is the system of naming the organism with two components by two names. It is proposed by Carolus Linnaeus. Okay, so botanical names are based on the rules of ICBN, and zoological names are based on the rules of ICZN. So there are rules of binomial nomenclature. Scientific names has to be italicized when typed, or when written it has to be underlined separately. Then first name will that is genus name, it has to start with capital letter, and second word is the species name, which has to start with small letter. And author's name, abbreviated formally, small short formally, it should be appear at the end of the biological name. Okay, so with this I will stop today's class. So thank you students for watching.